ವಿಶ್ವ ಯೋಗ ದಿನದ ಅಂಗವಾಗಿ ಚನ್ನರಾಯಪಟ್ಟಣದ ಗಣಪತಿ ಪೆಂಡಾಲಿನಲ್ಲಿ ಯೋಗ ಒಕ್ಕೂಟದ ವತಿಯಿಂದ ಸಾಮೂಹಿಕವಾಗಿ ಯೋಗಾಭ್ಯಾಸ ನೆರವೇರಿಸಲಾಯಿತು. ಶಾಸಕ ಸಿಎನ್ ಬಾಲಕೃಷ್ಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಯೋಗ ಕೇಂದ್ರದ ಮುಖ್ಯಸ್ಥರು ಹಾಗೂ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷ ಸಿಎನ್ ಅಶೋಕ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾಮೂಹಿಕವಾಗಿ ಯೋಗಾಭ್ಯಾಸ ಮಾಡಿದ್ದಾರೆ. ಎರಡು ಭಾಗದ ಕೈ ಉಸಿರಾಟ ಪ್ರತಿ ಆಸನಗಳನ್ನೇ ನಿಧಾನಗೊಳಿಸುತ್ತಾ ಕೈಗಳಿಸೋಣ. ನಾವು ಏನು ಸ್ಥಿತಿ ಮಾಡೋದು ಮುಖ್ಯ ಅಲ್ಲ, ಆಸನ ಮಾಡೋಣ. ಆಮೇಲೆ ಎರಡು ಹಸ್ತಗಳನ್ನ ಜೋಡಿಸಿ ಮೇಲೆ ತಗೊಂಡಿರುವ ಕೈಗಳನ್ನ ಪೂರ್ಣ ಉಸಿರಾಟ ತೆಗೆಯಿರಿ. ಗೊತ್ತಾಗುತ್ತೆ ಅದೇ ದೀರ್ಘ ಉಸಿರಾಟ ಮಾಡಿ. ಬಲ ಮೇಲೆ ನೋಡು, ಜಾಗೃತ ಬಲ ಭರ್ತದಲ್ಲಿ ಎಡ ಪಕ್ಕದಿಂದ ಸೆಡ್ತಾ ಇರುತ್ತೆ. ಹೋಗಿ ಅಲ್ಲೇ ಉಸಿರಾಟ ಹೋಗಿ ಕೈಗಳು ನೇರ ಇರಲಿ, ಕೈಗಳು ನೇರ ಇರಬೇಕು. ಅಲ್ಲೇ ಉಸಿರಾಟ ಮಾಡಿ. ನಿಧಾನಕ್ಕೆ ಕೈಗಳು ಇಳಿಸೋಣ. ಆಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಾವು ಯಾರಾದ್ರೂ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಇದು ಏಕಾಗ್ರತೆಗೆ ಏನು ಕಳಿಸಿದ ಮಕ್ಕಳಿಗೆ ಸ್ಮರಿಸುತ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ವಿಶ್ವ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಅರ್ಥಪೂರ್ವಕವಾಗಿ ಕೋರುತ್ತಾ ಯೋಗಗಳ ಒಕ್ಕೂಟದ ವತಿಯಿಂದ ನಮ್ಮ ಗಣಪತಿ ಪೆಂಡಾಲಿನಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನು ಯೋಗ ಮಾಡುವುದರ ಮೂಲಕ ಒಂದು ಚಾಲನೆ ನೀಡುವಂಥ ಈ ಸಂದರ್ಭದಲ್ಲಿ ಅಶೋಕನವರು ಎಲ್ಲ ಯೋಗವರಿಗೆ ರೋಗವಿಲ್ಲ, ಊಟವರಿಗೆ ಜಗಳವಿಲ್ಲ ಅಂತಕ್ಕಂಥ ಗಾದೆ ಇದೆ. ಇವತ್ತು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ದೃಷ್ಟಿಯಲ್ಲಿ ಕೂಡ ಯೋಗಾಭ್ಯಾಸ ಮುಖ್ಯವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಒಂದು ಮನಸ್ಥಿತಿಯನ್ನು ಸದೃಢಗೊಳಿಸಲಿಕ್ಕೆ, ಮನಸ್ಥಿತಿಯನ್ನು ಸಮಸ್ಥಿತಿಯಿಂದ ಇಟ್ಕೊಳ್ತಕ್ಕಂಥದಕ್ಕೆ ಯೋಗ ಇವತ್ತು ಸಹಕಾರಿಯಾಗಿದೆ. ಇವತ್ತು ಇಡೀ ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿದ ದೇಶ ನಮ್ಮ ಹೆಮ್ಮೆಯ ಭಾರತ ದೇಶ. ಪೂರ್ವ ವರ್ಷಗಳ ದಿನಗಳಿಂದಲೂ ಕೂಡ ಇದು ಹೆಚ್ಚು ಜನಪ್ರಿಯತೆ ಹೊಂದಿದೆ. ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ದೇಶಕ್ಕೆ ಪ್ರಧಾನಮಂತ್ರಿಗಳಾದರೆ ಇಡೀ ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿದಂಥ ಕೀರ್ತಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಸಲ್ಲಬೇಕು ಅನ್ನೋ ಈ ಸಂದರ್ಭದಲ್ಲಿ ಕೂಡ ರೀತಿ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಯೋಗದಲ್ಲಿ ತೊಡಗಿರ್ತಕ್ಕಂಥವರಿಗೆ ಅದರಿಂದ ನಿವಾರಣೆಯನ್ನು ಕೂಡ ಮಾಡ್ಕೊಳ್ತಕ್ಕಂಥದಕ್ಕೆ ಅವಕಾಶ ಆಗ್ತಾ ಇದೆ. ಇವತ್ತು ಅಂಗಾಂಗಗಳ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಯೋಗ ಅದನ್ನು ಒಂದು ದೂರ ಇಡುವಂಥ ಹಿನ್ನೆಲೆಯಲ್ಲಿ ಇವತ್ತು ತುಂಬ ಸಹಕಾರಿ ಆಗ್ತದೆ. ಇವತ್ತು ರಾಸಾಯನಿಕವಾದಂಥ ಆಹಾರಗಳು ಇವತ್ತು ನಮ್ಮ ದೇಹದ ಒಳಗಡೆ ಒಂದಲ್ಲ ಒಂದು ಕಾರಣದಿಂದ ಒಳಸೇರಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ನಾವು ಸೂಕ್ಷ್ಮವಾದಂಥ ರೀತಿಯಲ್ಲಿ ಬದುಕಬೇಕಾಗಿರುವುದನ್ನು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಹಿಂದೆ ಊಟದ ಪದ್ಧತಿಗಳು